ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಬನ್ನಿ ನಾವು ಎಲ್ಲರೂ ಸೇರಿ ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಅಲ್ಲಾಹನ ಮುಂದೆ ಮನಸ್ಫೂರ್ತಿಯಾಗಿ ದುವಾ ಮಾಡೋಣ. ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಅಲ್ಲಾಹುಮ್ಮ ಸ್ವಲ್ಲಿ ಅಲಾ ಮುಹಮ್ಮದಿನ್ ವ ಅಲಾ ಆಲಿ ಮುಹಮ್ಮದ್. ಲಾ ಇಲಾಹ ಇಲ್ಲಾ ಅಂತ ಸುಬ್ಹಾನಕ ಇನ್ನಿ ಕುಂತು ಮಿನಜ್ ಝಾಲಿಮೀನ್. ಯಾ ರಹಮಾನ್ ಯಾ ರಹೀಮ್, ಯಾ ಅಲ್ಲಾ, ನೀನು ನಮಗೆ ಮತ್ತೊಮ್ಮೆ ಈ ಪವಿತ್ರ ರಂಜಾನಿನಲ್ಲಿ ಭಾಗವಹಿಸುವ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವೆವು. ಈ ರಂಜಾನಿನಲ್ಲಿ ನಾವು ಹಿಂದೆ ಮಾಡಿರುವ ಎಲ್ಲ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ಪಾಪದಿಂದ ಮುಕ್ತರನ್ನಾಗಿ ಮಾಡಿಬಿಡು ಯಾ ಅಲ್ಲಾ. ಬರುವ ಜೀವನವನ್ನೂ ಸಹಿತ ಪಾಪಗಳಿಂದ ದೂರ ಇರುವ ಶಕ್ತಿಯನ್ನು ನಮಗೆ ದಯಪಾಲಿಸು ಯಾ ಅಲ್ಲಾ. ಉಳಿದ ಜೀವನವನ್ನು ನೀನು ಇಷ್ಟಪಡುವ ಹಾಗೆಯೇ ನೀಕಿ ಮಾಡುವ ದಾರಿಯಲ್ಲಿ ಬದಲಾಯಿಸಿ ಬಿಡು ಯಾ ಅಲ್ಲಾ. ಈ ರಂಜಾನಿನ ಪ್ರತಿಯೊಂದು ರೆಹಮತ್ತನ್ನು ನಮ್ಮ ಜೋಳಿಗೆಗೆ ಹಾಕು ಯಾ ಅಲ್ಲಾ. ನಮ್ಮ ಬದುಕೆ ಬದಲಾಯಿಸುವ ಹಾಗೆ ನಮ್ಮ ಮೇಲೆ ನಿನ್ನ ರೆಹಮತ್ತನ್ನು ಸುರಿಸು ಯಾ ಅಲ್ಲಾ. ಪಾಪವೆಂದು ನಾವು ಮಾಡಿದ ಪಾಪವೆಂದು ನಮಗೆ ತಿಳಿಯದೆ ನಾವು ಮಾಡಿರುವ ಪಾಪಗಳನ್ನು ಎಲ್ಲವನ್ನು ನಿನ್ನ ರೆಹಮತ್ತಿನಿಂದ ಕ್ಷಮಿಸಿಬಿಡು ಯಾ ಅಲ್ಲಾ. ನಮ್ಮ ಮನಸ್ಸು ಮತ್ತು ನಮ್ಮ ಆಲೋಚನೆಗಳನ್ನು ಪವಿತ್ರ ಮತ್ತು ಶುದ್ಧಗೊಳಿಸು ಯಾ ಅಲ್ಲಾ. ನಿನ್ನನ್ನು ನೆನೆಯುತ್ತಾ ಆರಾಧನೆಯನ್ನು ಸದಾ ನಮ್ಮ ಮನದಲ್ಲಿ ಮಾಡುವಂತಹ ಪವಿತ್ರ ನೆಮ್ಮದಿಯನ್ನು ನಮ್ಮೊಳಗೆ ದಯಪಾಲಿಸಿ ಬಿಡು ಪರವರ್ದಿಗಾರ್. ನಾವು ಮಾಡುತ್ತಿರುವ ಈ ಎಲ್ಲ ರೋಜೆ, ನಮಾಜ್, ಜಿಕರ್ ಮತ್ತು ನೇಕಿಗಳನ್ನು ಕಬೂಲ್ ಮಾಡಿಕೋ ಯಾ ಅಲ್ಲಾ. ನಾವು ಮಾಡುತ್ತಿರುವ ಈ ದುವಾ ಅನ್ನು ದಯಮಾಡಿ ರದ್ದು ಮಾಡಬೇಡ ಯಾ ಅಲ್ಲಾ. ನಿನ್ನ ರೆಹಮತ್ತಿನ ನೆಮ್ಮದಿಯನ್ನು ನೀಡಿಬಿಡು ಯಾ ಅಲ್ಲಾ. ಯಾರು ನೋವಿನಲ್ಲಿದ್ದಾರೋ ಅವರ ಮನಸ್ಸುಗಳಿಗೆ, ಯಾರ್ಯಾರ ಮನೆಗಳಲ್ಲಿ ಕಷ್ಟಗಳು ತುಂಬಿದೆಯೋ ಆ ಮನೆಗಳಲ್ಲಿ ನಿನ್ನ ರೆಹಮತ್ತಿನ ಬೆಳಕನ್ನು ನೀಡಿ ಆ ಮನೆಗಳಲ್ಲಿ ನೆಮ್ಮದಿಯನ್ನು ದಯಪಾಲಿಸು ಯಾ ಅಲ್ಲಾ. ಯಾರ್ಯಾರು ತಮ್ಮ ಮಕ್ಕಳಿಗಾಗಿ ಚಿಂತೆಯನ್ನು ಮಾಡುತ್ತಿದ್ದಾರೋ ಅವರ ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ಬಂದಿರುವ ಚಿಂತೆಯನ್ನು ದೂರ ಮಾಡಿಬಿಡು ಯಾ ಅಲ್ಲಾ. ಈ ರಂಜಾನಿನಲ್ಲಿ ನಿನ್ನ ಪವಿತ್ರ ಗ್ರಂಥವಾದ ಖುರಾನನ್ನು ಅರಿತು ಅದರಂತೆಯೇ ನಡೆಯುವಂತೆ ನಮಗೆ ಸದ್ಬುದ್ಧಿಯನ್ನು ನೀಡು ಯಾ ಅಲ್ಲಾ. ನೀನು ನಮ್ಮೊಳಗೆ ಎಷ್ಟು ಬೆರೆತು ಹೋಗು ಎಂದರೆ ನಮ್ಮ ಉಸಿರಿಗಿಂತಲೂ ಹತ್ತಿರ, ನಮ್ಮ ಜೀವಕ್ಕಿಂತಲೂ ಹತ್ತಿರ ನಮ್ಮೊಳಗೆ ಬೆರೆತು ಹೋಗು ಯಾ ಅಲ್ಲಾ. ಯಾರ್ಯಾರು ನಿನ್ನ ಮುಂದೆ ಮಕ್ಕಳಿಗಾಗಿ ಬೇಡುತ್ತಿದ್ದಾರೋ ಅವರ ಮಡಿಲುಗಳನ್ನು ಮಕ್ಕಳಿಂದ ತುಂಬಿಸು ಯಾ ಅಲ್ಲಾ. ಮತ್ತೆ ಎಷ್ಟೋ ಜನ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ, ಅವರಿಗೆ ಆರೋಗ್ಯ ನೀಡಿ ಮತ್ತು ಅವರನ್ನು ಸುರಕ್ಷಿತವಾಗಿ ಮಾಡಿಬಿಡು ಯಾ ಅಲ್ಲಾ. ಮತ್ತೆ ಸಾಲದಿಂದ ಯಾರು ನರಳುತ್ತಿದ್ದಾರೋ ಅವರ ಸಾಲವನ್ನು ತೀರಿಸಿ ಅವರನ್ನು ಸಾಲದಿಂದ ಮುಕ್ತರಾಗಿ ಮಾಡಿಬಿಡು ಯಾ ಅಲ್ಲಾ. ಹೀಗೆ ಎಷ್ಟೋ ಜನ ಈ ಬಾರಿ ನಿನ್ನ ಮುಂದೆ ಈ ರಂಜಾನಿನಲ್ಲಿ ನಿನ್ನ ನೂರಿಗಾಗಿ ಕಾಯುತ್ತಿದ್ದಾರೆ, ನಿನ್ನ ರೆಹಮತ್ತಿಗಾಗಿ ಕಾಯುತ್ತಿದ್ದಾರೆ. ಅವರ ಮನೆಗಳೆಲ್ಲವೂ ಹಬ್ಬದ ವಾತಾವರಣದಿಂದ ನೆಮ್ಮದಿ, ಎಲ್ಲೆಲ್ಲೂ ಖುಷಿ ಮತ್ತು ನೆಮ್ಮದಿ ಬೆಳಕನ್ನು ಎಲ್ಲರ ಮನೆಯನ್ನು ಬೆಳಗಿಬಿಡು ಯಾ ಅಲ್ಲಾ. ನಮ್ಮ ಮನೆಗಳಲ್ಲಿ, ನಮ್ಮ ಜೀವನದಲ್ಲಿ ನಿನ್ನ ಬರ್ಕತ್ತಿನಿಂದ ತುಂಬಿ ನಮಗೆ ಎಲ್ಲ ಸೌಕರ್ಯಗಳನ್ನು ದಯಪಾಲಿಸಿ ಯಾ ಅಲ್ಲಾ. ಹರಾಮಿನಿಂದ ನಮ್ಮನ್ನು ದೂರ ಮಾಡಿ ಹಲಾಲ್ ರೂಜಿಯನ್ನು ದಯಪಾಲಿಸು, ನಮ್ಮ ಜೀವನವನ್ನು ಶುದ್ಧಗೊಳಿಸು ಯಾ ಅಲ್ಲಾ. ಈ ರಂಜಾನನ್ನು ನಮ್ಮ ಜೀವನವನ್ನು ಬದಲಿಸುವ ರಂಜಾನ್ ಆಗಿ ಸಾಕ್ಷಿ ಮಾಡಿಬಿಡು ಯಾ ಅಲ್ಲಾ. ಈ ರಂಜಾನಿನಲ್ಲಿ ನಮ್ಮ ಹಣೆಬರಹವನ್ನೇ ಬದಲು ಮಾಡಿ ಜೀವನವನ್ನು ಉಜ್ವಲ ಮಾಡಿಬಿಡು ಯಾ ಅಲ್ಲಾ. ನಮ್ಮ ಜೀವನದಲ್ಲಿ ಆವರಿಸಿರುವ ಕತ್ತಲೆಯನ್ನು ನೀನು ನಿನ್ನ ಪ್ರೀತಿ ದಯೆಯಿಂದ ಪ್ರಕಾಶ ಮಾಡಿ ಕಾಂತಿಯನ್ನು ನೀಡು ಯಾ ಅಲ್ಲಾ. ಯಾ ರಹಮಾನ್, ನಮಗೆ ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ನಮ್ಮನ್ನು ಮನ್ನಿಸು ಮತ್ತು ನಾವು ನಿನ್ನ ಮುಂದೆ ಚಾಚಿರುವ ಈ ಕೈಗಳನ್ನು ತುಂಬಿಸುವ ಶಕ್ತಿಯೂ ನಿನ್ನ ಬಿಟ್ಟು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಯಾರು ಅರಿಯದ ನಮ್ಮ ನೋವು ನಿನಗೆ ತಿಳಿಯುತ್ತದೆ.
ನಮ್ಮಲ್ಲಿ ಅಡಗಿರುವ ಮೌನದ ಹಿಂದಿನ ನೋವು ಸಹ ನೀನು ಅರಿಯುವಷ್ಟು ನಮ್ಮಲ್ಲಿ ಹತ್ತಿರವಾಗಿದ್ದೀಯ. ಯಾವುದು ಅಸಾಧ್ಯ ಎಂದು ನಮಗೆ ಕಾಣುತ್ತಿದೆಯೋ ಅದನ್ನು ಸಾಧ್ಯ ಮಾಡುವ ಕರುಣಾಮಯನು ನೀನು ಆಗಿರುವೆ. ಅವು ಎಲ್ಲವನ್ನೂ ಸಾಧಿಸಿಕೊಡು ಯಾ ಅಲ್ಲ. ನಮ್ಮ ದುವಾಗಳನ್ನು ನಮ್ಮ ಯೋಗ್ಯತೆಯಿಂದ ಅಳೆಯಬೇಡ ಯಾ ಅಲ್ಲ. ಯಾ ಅಲ್ಲ, ನಿನ್ನ ರೆಹಮತ್ತಿನಿಂದ ಅಳೆದು ಕಬೂಲ್ ಮಾಡಿಬಿಡು ಯಾ ಅಲ್ಲ. ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಮುಚ್ಚಿರುವ ಎಲ್ಲ ಬಾಗಿಲುಗಳನ್ನು ಈ ಪವಿತ್ರ ರಂಜಾನಿನ ಕೃಪೆಯಿಂದ ಎಲ್ಲವೂ ಬಾಗಿಲುಗಳನ್ನು ತೆರೆದು ನಮ್ಮ ಜೀವನವನ್ನು ಸುಲಭ ಮಾಡಿಕೊಡು ಯಾ ಅಲ್ಲ. ನಾವು ತುಂಬ ಕಮ್ಜೋರಾಗಿದ್ದೇವೆ, ಆದರೆ ಸದಾ ನಿನ್ನ ಪ್ರೀತಿ, ಕರುಣೆ ಮತ್ತು ನಿನ್ನ ಶಕ್ತಿ ಸದಾ ನಮ್ಮೊಡನೆ ಇದೆ ಎಂದು ಗಟ್ಟಿಯಾಗಿ ನಂಬಿದ್ದೇವೆ. ಆ ನಂಬಿಕೆಯನ್ನು ನೋಡಲು ನಮ್ಮ ಕಣ್ಣುಗಳು ಮತ್ತು ಮನಸ್ಸು ತುಂಬಾನೇ ಚಡಿಪಡಿಸುತ್ತಿದೆ ಯಾ ಅಲ್ಲ. ನಿನ್ನ ಚಮತ್ಕಾರವನ್ನು ಬೇಗನೆ ತೋರಿಸು ಯಾ ಅಲ್ಲ. ನೀನು ಮನಸ್ಸು ಮಾಡಿದರೆ ಅದನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಯಾ ಅಲ್ಲ. ನೀನು ಆಗು ಎಂದರೆ ಸಾಕು, ಅದು ನಡೆದು ಹೋಗುತ್ತದೆ. ನಮ್ಮ ಆತ್ಮವನ್ನು ಶುದ್ಧಿಗೊಳಿಸು. ನಮ್ಮನ್ನು ನಿನ್ನಿಂದ ದೂರ ಮಾಡುವ ಎಲ್ಲ ಕೆಟ್ಟ ಕೆಲಸಗಳನ್ನು ನಮ್ಮಿಂದ ದೂರ ಮಾಡಿ ನಿನ್ನ ಹತ್ತಿರ ಮಾಡಿಕೋ ಯಾ ಅಲ್ಲ. ನಮಗೆ ನಿನ್ನ ರಕ್ಷಣೆಯ ಅವಶ್ಯಕತೆ ಇದೆ, ನಿನ್ನ ಆಸರೆಯ ಅವಶ್ಯಕತೆ ಇದೆ. ನಿನ್ನ ಕಾಳಜಿ ಮತ್ತು ನಿನ್ನ ಪ್ರೀತಿ, ನಿನ್ನ ಸ್ನೇಹದ ಹಸಿವು ನಮ್ಮ ಆತ್ಮಕ್ಕೆ ಇದೆಯಾ ಅಲ್ಲ. ನಿನ್ನ ಆಸರೆಯಲ್ಲಿ ನಮ್ಮನ್ನು ಮುಚ್ಚಿ ಇಟ್ಟುಕೋ ಯಾ ಅಲ್ಲ. ಯಾರ್ಯಾರು ಈ ದುವಾದಲ್ಲಿ ಭಾಗಿಯಾಗಿದ್ದಾರೋ ಅವರ ವೈಯಕ್ತಿಕ ದುವಾಗಳನ್ನು ಸಹಿತ ನೀನು ಕಬೂಲ್ ಮಾಡಿಕೋ ಯಾ ಅಲ್ಲ. ಮತ್ತು ನಾವು ಏನೆಲ್ಲ ಬೇಡಿದ್ದೇವೋ ಆ ದುವಾಗಳನ್ನು ನಿನ್ನ ರೆಹಮತ್ತಿನಿಂದ ಕಬೂಲ್ ಮಾಡಿಕೋ ಯಾ ಅಲ್ಲ. ನಾವು ಬೇಡಲು ಉಳಿದಿರುವ ದುವಾಗಳನ್ನು ಸಹಿತ ಕಬೂಲ್ ಮಾಡಿಕೋ ಯಾ ಅಲ್ಲ. ನಿನ್ನ ರೆಹಮತ್ತಿನಿಂದ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಸೀಲೆಯಿಂದ ಅವರ ಸದಕೆಯಲ್ಲಿ ನಾವು ಮಾಡುತ್ತಿರುವ ಈ ದುವಾವನ್ನು ಈ ಪವಿತ್ರ ರಂಜಾನಿನಲ್ಲಿ ನಮಗೋಸ್ಕರ ಯಾ ಅಲ್ಲ ದಯಮಾಡಿ ರದ್ದು ಮಾಡದೆ ನಮ್ಮ ಎಲ್ಲ ದುವಾಗಳನ್ನು ಕಬೂಲ್ ಮಾಡು. ಆಮೀನ್ ಯಾ ರಬ್ಬಿಲ್ ಆಲಮೀನ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಸ್ಲಾಮಿಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕನ್ನಡದಲ್ಲಿ ಇಸ್ಲಾಮಿನ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ನಮ್ಮ ಪ್ರಯತ್ನದಲ್ಲಿ ನಿಮ್ಮ ಕೈ ಜೋಡಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ.